ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕಾರ್ಯಕ್ಷಮತೆ ಹೆಚ್ಚಿಸುವುದು ಮತ್ತು ವೇಗಗೊಳಿಸುವ ಆರ್ಎಎಂಪಿ ಯೋಜನೆಯಡಿ ರಫ್ತು ಉತ್ತೇಜನ ಮತ್ತು ಸೌಲಭ್ಯ ಕುರಿತ ಜಾಗೃತಿ ಕಾರ್ಯಾಗಾರವನ್ನು ಬಿಡದಿ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಎ ಮುರಳಿ ರಾಮನಗರದಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಉಪನಿರ್ದೇಶಕ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಎ ಮುರಳಿ ಕೇಂದ್ರ ಸರ್ಕಾರ ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಸ್ವಚ್ಛತೆಗಾಗಿ ಪುರಸ್ಕಾರ ನೀಡಿ ಗೌರವಿಸಿದೆ. ಇಲ್ಲಿ ಸ್ಥಾಪನೆಗೊಂಡಿರುವ 300ಕ್ಕೂ ಹೆಚ್ಚು ಕೈಗಾರಿಕೆಗಳು ಜಗತ್ತಿನ ವಿವಿಧ ಕೈಗಾರಿಕೆಗಳ ಜೊತೆ ಸ್ಪರ್ಧೆ ನಡೆಸುತ್ತಿವೆ. ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೈಗಾರಿಕೆಗಳಿಗೆ ನೀಡುವ ಸೌಲಭ್ಯವನ್ನು ಬಳಸಿಕೊಂಡು ಮುಂದೆ ಬರಬೇಕು ಎಂದರು. Point of view, especially in Bidadi area, going forward, we are going to tell the purchase department of each and every company here that they should insist that their MSME units must be JERS certified, irrespective of whether they have 14,000, 18,000, whatever certificates. This is also an added certification, so that will put a little bit of a focus on MSME units operating, especially in the Bidadi industrial area, to move towards JERS certification. ನಾಗೇಶ್, ಕೈಗಾರಿಕೆಗಳನ್ನು ಸ್ಥಾಪಿಸಲು ಯುವಕರು ಆಸಕ್ತಿ ತೋರಬೇಕು. 3 ಮತ್ತು 4ನೇ ಹಂತದ ಕೈಗಾರಿಕೆಗಳು ಸ್ಥಾಪನೆಯಾಗುವುದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದೆ. ಜೊತೆಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಒಂದು ಏಪೆಕ್ಸ್ ಬಾಡಿ ಅದು ಟೋಟಲ್ ಎಕ್ಸ್ಪೋರ್ಟ್ ಪ್ರಮೋಷನ್ಸ್, ಆಮೇಲೆ ಎಕ್ಸ್ಪೋರ್ಟ್ ಅವೇರ್ನೆಸ್, ಅದಕ್ಕೆ ಎಕ್ಸ್ಪೋರ್ಟ್ಗೆ ಏನೇನು ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಇನ್ಸೆಂಟಿವ್ಸ್ ಕೊಡಬೇಕು, ಅದಕ್ಕೆ ಮಾರ್ಕೆಟಿಂಗ್ಗೆ ಹೆಂಗೆ ನಾವು ಸಪೋರ್ಟ್ ಕೊಡಬೇಕು, ಪ್ರತಿಯೊಂದಕ್ಕೂ ಒಂದು ಏಪೆಕ್ಸ್ ಬಾಡಿನ ಸೆಟಪ್ ಮಾಡಿದೆ. ದೂರದರ್ಶನದೊಂದಿಗೆ ಉದ್ಯಮಿ ಸಮೀಕ್ಷಾ ತೆಂಗಿನ ನಾರಿನ ಉದ್ಯಮ ಸ್ಥಾಪನೆ ಮಾಡಿದ್ದು, ಮಾರುಕಟ್ಟೆಯಲ್ಲಿ ವಸ್ತುಗಳ ಮಾರಾಟ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿ ದೊರೆಯಿತು ಎಂದರು. ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿಲ್ಲ ಅಂಡ್ ಅಕ್ಕಪಕ್ಕ ಸೆಲ್ ಮಾಡಕ್ಕಾಗ್ದೇನೆ ಮುಚ್ಚೋಗ್ತಾ ಇದೆ. ಸೊ ಹಾಗಾಗಿ ಏನ್ ಎಕ್ಸ್ಪೋರ್ಟ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ಯಾಕೆ ಮಾಡ್ಬೇಕು, ಮತ್ತೆ ಯಾವ್ಯಾವ ದೇಶಗಳಿಗೆ ಕಳಿಸ್ಬೇಕು, ಯಾವ್ಯಾವ ಸಬ್ಸಿಡೀಸ್ ಇದೆ ಎಕ್ಸ್ಪೋರ್ಟ್ದು, ಏನೇನ್ ಇನ್ಫಾರ್ಮೇಶನ್ ಇಟ್ಕೋಬೇಕು, ನಾವ್ ಏನೇನ್ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು, ಇನ್ಶೂರೆನ್ಸ್ ಹೇಗೆ ಇಟ್ಕೋಬೇಕು, ಸೊ ಈ ತರದ ಇನ್ಫಾರ್ಮೇಶನ್ಸ್ ಎಲ್ಲ ಇಲ್ಲಿ ನಾನು ತಿಳ್ಕೊಂಡೆ. ಮತ್ತೋರ್ವ ಉದ್ಯಮಿ ಮಾನ್ಯ ಕೈಗಾರಿಕಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕಾರ್ಯಾಗಾರ ನೆರವಾಗಿದೆ. ಧನ ಸೇರಿದಂತೆ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು. ಏನೇನು ಫೆಸಿಲಿಟೀಸ್ ಏನ್ ಮಾಡ್ಕೊಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ಯಾರಿಗೆ ಇನ್ನೂ ಇಂಡಸ್ಟ್ರೀಸ್ ಅಥವಾ ಬಿಸ್ನೆಸ್ ಮಾಡ್ಬೇಕು ಅಂತ ಎಷ್ಟೊಂದ್ ಜನ ಇರ್ತಾರೆ, ಬಟ್ ಇನ್ನೂ ಸ್ಟಾರ್ಟ್ ಮಾಡಿರಲ್ಲ, ಅವ್ರಿಗೊಂದಷ್ಟು ಡೌಟ್ ಇರುತ್ತೆ ಯಾವ ತರ ಮಾಡ್ಬೇಕು ಅಂತ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ಗೌರ್ಮೆಂಟ್ ಅಥಾರಿಟೀಸ್ ಇಂದ ಏನೇನ್ ಹೆಲ್ಪ್ ಬೇಕು, ಮತ್ತೆ ಯಾತ್ರಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಈ ತರ ಎಲ್ಲ ನಮ್ಗೆ ಹೆಲ್ಪ್ ಮಾಡಿ ತುಂಬಾನೇ ಸಹಾಯ ಮಾಡ್ಕೊಡ್ತಾರೆ. ಇನ್ನೋರ್ವ ಉದ್ಯಮಿ ದೇವರಾಜ್, ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯ, ವಿಮೆ, ಸಹಾಯಧನ ಕುರಿತು ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಯಿತು ಎಂದರು. ತುಂಬಾ ಹೆಲ್ಪ್ ಆಯ್ತು. ಆದ್ರೆ ಎಕ್ಸ್ಪೋರ್ಟ್ ಮಾಡ್ಬೇಕು. ಇಲ್ಲಿ ಕರ್ನಾಟಕದಿಂದ ನಮ್ ಕಾಯರ್ ಫೈಬರ್ ಇರ್ಬೋದು, ಕಾಯರ್ ಪಿತ್ ಇರ್ಬೋದು, ಎಕ್ಸ್ಪೋರ್ಟ್ ಮೇನ್ ಆಗ್ಬೇಕು ನಮ್ಗೆ. ನಾವು ಒಂದು ಗ್ರೂಪ್ ಆಗಿ ಸೇರ್ಕೊಂಡು ನಾವೊಂದು ಎಕ್ಸ್ಪೋರ್ಟ್ ಮಾಡಿದ್ರೆ ಇಲ್ಲಿ ಪ್ರೋಗ್ರಾಮ್ ಇವತ್ತಿನ ಇದರಲ್ಲಿ ನಮ್ಗೆ ತುಂಬಾ ಅನುಕೂಲ ಆಯ್ತು. ರಫ್ತು ಉತ್ತೇಜನ ಸಂಪನ್ಮೂಲ ಅಧಿಕಾರಿ ಅರವಿಂದ್ ಭಟ್, ರಫ್ತು ಮಾಡುವುದರಿಂದ ಆಗುವ ಪ್ರಯೋಜನಗಳು, ಸಿಗುವ ಸಾಲ ಸೌಲಭ್ಯಗಳು, ಮಾರುಕಟ್ಟೆ ವಿಸ್ತರಣೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ವಿವರ ನೀಡಲಾಯಿತು ಎಂದು ಹೇಳಿದರು. ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಯಾರು ಮನ್ಸಿರುತ್ತೆ ಅವರಿಗೆ ಈಗ ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಮಾಡ್ಬೇಕು, ಅವ್ರು ಹೇಳ್ದಂಗೆ ಇವಾಗ ಇನ್ಶೂರೆನ್ಸ್, ಯಾವ ಎಷ್ಟು ಟೈಪ್ ಇನ್ಶೂರೆನ್ಸ್ ಇರುತ್ತೆ, ಗೌರ್ಮೆಂಟ್ ಸಬ್ಸಿಡಿ ಎಷ್ಟು ಸಿಗತ್ತೆ, ಆಮೇಲೆ ಮಾರ್ಕೆಟ್ ಎಲ್ಲಿ ಹುಡ್ಕೋದು, ಆಮೇಲೆ ಎಕ್ಸ್ಪೋರ್ಟ್ ಯಾಕೆ ಮಾಡ್ಬೇಕು.